ನಮಸ್ಕಾರ ಕನ್ನಡಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ನಿಮಗೇನಾದರೂ ಹೊಸ ಥರ ಏನಾದರೂ ತರಬೇಕು ಅಂತ ವಿಡಿಯೋ ಶುರು ಮಾಡಿದ್ದೀನಿ. ನಿಮಗೇನಾದರೂ ಓದು ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸ ತರ್ತಿರ್ತೀನಿ. ಆದರೆ ನಿಮಗೇನೋ ಒಂದು ಹೇಳಬೇಕು ಮುಂಚೆ. ಹ್ಯಾಸ್ ನಾನು ಓದು ವಿಡಿಯೋದಲ್ಲಿ ಬಿಗ್ ಬಾಸ್ ಬಗ್ಗೆ ಮಾತಾಡಿದ್ದೇನೆ ಅಲ್ವಾ. ಬಿಗ್ ಬಾಸ್ ಬಗ್ಗೆ ನಾನು ಮಾತಾಡಿದಾಗ ನನಗೇನು ಅನಿಸ್ತು ಅಂದರೆ, ನಾನು ಮಾತಾಡಿದ್ದು ಒಂದು ರೀತಿಯಲ್ಲಿ ಕರೆಕ್ಟಾಗಿದೆ ಅಲ್ವಾ. ಯಾಕೆ ಕರೆಕ್ಟ್ ಅದನ್ನ ಪ್ಲೀಸ್ ಕಮೆಂಟಲ್ಲಿ ಹಾಕಿ. ಮತ್ತು ಟೈಮ್ ವೇಸ್ಟ್ ಮಾಡೋದು ಬೇಡ, ಈ ವಿಡಿಯೋನ ಹೋಗೋಣ. ಈ ವಿಡಿಯೋ ಎಷ್ಟು ಏನಂದರೆ, ನನ್ನ ಮೈನ್ ಟೈಟಲ್ ಏನಂದರೆ ಧೋನಿ ಸ್ವಾಮಿ ಮತ್ತು ಬೆಟ್ಟದ ಡೀಲ್ ಅಂತ. ಓಕೆ, ಧೋನಿ ಸ್ವಾಮಿ ಅಂತ ದೊಣ್ಣೆ ಸ್ವಾಮಿ ತಾನು ದೊಡ್ಡ ಮಾಂತ್ರಿಕ ಅಂತ ಹೇಳ್ಕೊಳ್ತಾನೆ. ಆದರೆ ಕತ್ತಲೆ ಕಂಡ್ರೆ ಭಯ, ಕತ್ಲೆ ಕಂದರೆ ಭಯ, ಅಂದರೆ ಡಾರ್ಕ್ನೆಸ್ ಅಂದರೆ ಭಯ. ಓಕೆ, ಶಂಕರ್ ಅಂತ ತನ್ನ ಮನೆಯಲ್ಲಿ ದೆವ್ವ ಇದೆ ಅಂತ ಸ್ವಾಮಿ ಎತ್ತಿರ ಬಂದರು. ಹೆಂಗೆ ಅಂದರೆ ಇವನಂತ ಕ್ಯಾಟಗರಿ ಅಂದರೆ ತನ್ನ ಮನೆಯಲ್ಲಿರೋ ದೆವ್ವನ ಅಂದ್ಕೊಂಡು, ನನ್ನ ಮನೇಲಿ ಇಲ್ಲ ಆದರೆ ದೆವ್ವ ಇದೆ ಅಂತ ಅಂದ್ಕೊಂಡು ಪಕ್ಕದ ಮನೆಯವ್ರಿಗೆ ಬಂದವನು. ಮಂಜ ಸ್ವಾಮಿಯ ಶಿಷ್ಯ ಇವನು. ದೆವ್ವದ ದ್ವೇಷ ಹಾಕಿ ಜನರನ್ನು ಹಾರಿಸೋ ಇವನು. ಒಂಥರ ಕಾಮಿಡಿ ಆಗಿರುತ್ತೆ ನೋಡಿ, ಚೆನ್ನಾಗಿರುತ್ತೆ. ಶಂಕರ್, ಸ್ವಾಮೀಜಿ, ನನ್ನ ಮನೆಯಲ್ಲಿ ರಾತ್ರಿ ಹೊತ್ತು ಯಾರೋ ಅಡುಗೆ ಮಾಡೋ ಶಬ್ದ ಕೇಳಿಸುತ್ತೆ, ದಯವಿಟ್ಟು ಕಾಪಾಡಿ. ಸ್ವಯಂ, ಓಂ ಕ್ರೀಂ ಕ್ರೀಂ, ಅದು ಮಾಮೂಲಿ ದೆವ್ವ ಅಲ್ಲ ಶಂಕರ್, ಅದು ಹಸಿದಿರೋ ದೆವ್ವ. ಮಂಜ, ಆ ಮಂತ್ರದ ದೊಣ್ಣೆ ತಗೊಂಡು ಬಾ. ಮಂಜ, ದೆವ್ವದ ವೇಷದಲ್ಲಿ ಒಂದು ಸ್ವಾಮಿಯ ಹಿಂದೆ ನಿಲ್ತಾನ. ಸ್ವಾಮೀಜಿ, ನಾನೇ ಬಂದಿದ್ದೀನಿ ಇವತ್ತು. ಮನವಿನಲ್ಲಿ ಏನಿದೆ? ಸ್ವಾಮಿ ಹೆದರಿ ಬೆವರುತ್ತಾ, ಅಯ್ಯೋ ದೆವ್ವ ಬಂದೇ ಬಿಡ್ತು ಶಂಕರ, ನಿನ್ನ ಮುಂದೆ ಹೋಗು, ನನ್ನ ಮಂತ್ರ ಹೇಳ್ತೀನಿ. ಶಂಕರ್, ಅಲ್ಲ ಸ್ವಾಮಿ, ನೀವು ಮಾಂತ್ರಿಕ ಅಲ್ವಾ, ನೀವೇಕೆ ಮಾಡಬೇಡ ಇದು. ಸ್ವಾಮಿ, ಕಣ್ಣು ಮುಚ್ಚು. ಹೇ ದೇವನ್ನೇ, ನಿನಗೆ ಏನು ಬೇಕು? ಶಾಂತಿ ಬೇಕಾ, ಮುಕ್ತಿ ಬೇಕಾ? ಸ್ವಾಮೀಜಿ ಅಂತ ಹೇಳ್ತಾನೆ. ಆಮೇಲೆ ಮಂಜು, ನನಗೆ ಮುಕ್ತಿ ಬೇಡ, ಒಂದು ಪ್ಲೇಟ್ ಚಿಕನ್ ಬಿರಿಯಾನಿ ಬೇಕು. ಶಂಕರ್, ಸ್ವಾಮಿ, ಈ ದೆವ್ವದ ವಾಯ್ಸ್ನಿಂದ ನಿಮ್ಮ ಶಿಷ್ಯ ಮಂಜನ ತಾರಾಣೆ ಇದೆ ಅಲ್ವಾ? ಸ್ವಾಮಿ, ಅದು ಮಂಜನ ಮೇಲೆ ದೆವ್ವ ಸವಾರಿ ಮಾಡ್ತೀರಾ ಅಷ್ಟೇ. ಮಂಜು ಸಾರಿ ದೆವ್ವನ್ನೇ ಬಿರಿಯಾನಿ ಈಗ ಸಿಗಲ್ಲ, ಬೇಕಿದ್ರೆ ಈ ನಿಂಬೆಹಣ್ಣು ತಿನ್ನು. ಮಂಜು, ನಿಂಬೆಹಣ್ಣು ತಿಂದರೆ ನನಗೆ ಅಸಿಡಿಟಿ ಆಗುತ್ತೆ ಸ್ವಾಮಿ, ಫಸ್ಟ್ ಕ್ಯಾಶ್ ಕೊಡಿ ಹೋಗ್ತೀನಿ. ಶಂಕರ್, ಲೇ ಮಂಜ, ನೀನೇ ಅಲ್ವಾ ದೆವ್ವ ಆಗಿರೋದು. ಸ್ವಾಮಿ, ಇಬ್ಬರು ಅವತ್ತು ದೊಣ್ಣೆ ಪೂಜೆ ಮಾಡ್ತೀನಿ ಇರಿ. ಸ್ಟಾರ್ಟಿತ್ತು ಆ್ಯಕ್ಟಿಂಗು, ಇದು ತುಂಬ ಶಾರ್ಟಾಗಿ ವಿಡಿಯೋ ಮಾಡ್ತೀನಿ. ಇದು ಟೈಮಲ್ಲಿ ಆ್ಯಕ್ಚುಲಿ ಟೈಮ್ ಇಲ್ಲ ನನಗೆ. ಓಕೆ, ಸೊ ಈ ವಿಡಿಯೋ ನಿಮಗೇನಾದರೂ ವ್ಯಕ್ತಪಡಿಸಬೇಕು ಅಂತ ಏನು ಅಂತಿರೋದು ಅಂದರೆ, ಎಸ್ ದೇವರಿದ್ರೆ ದೆವ್ವನೇ ಇರಬೇಕು ಅಂತ ನಂಬ್ತಾರೆ. ನಾನು ನಂಬ್ತೀನಿ ಕೂಡ, ದೇವರು ಇದ್ದಾರೆ ಅಂದರೆ ದೆವ್ವನೂ ಇರಬೇಕು. ಒಂದು ಕಡೆ ಗುಡ್ ಇದ್ದರೆ ಒಂದು ಕಡೆ ಹೀವಿಲ್ ಇರಬೇಕಂತ ಹೇಳ್ತಾ ಈ ವಿಡಿಯೋಗೆ ಮುಗಿಸಿದ್ದೀನಿ. ನಿಮಗೇನಾದರೂ ಈ ಮೆಸೇಜ್ ಅರ್ಥ ಆಗಿದೆ ಪ್ಲೀಸ್ ಕಮೆಂಟಲ್ಲಿ ಹಾಕಿ, ನೋಡೋಣ ಎಷ್ಟು ಚೆನ್ನಾಗಿ ಅರ್ಥ ಆಗಿದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೇನಾದರೂ ಈ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸ ತರ್ತಿರ್ತೀನಿ. ಸಪೋರ್ಟ್, ನಿಮ್ಮ ಬೆಂಬಲ ಹೀಗೆ ಕೊಡ್ತೀರಿ, ಹೀಗೆ ನನ್ನ ಬೆಳೆಸ್ತೀರಿ. ಮುಂದೆ ದೊಡ್ಡ ಆ್ಯಕ್ಟರ್ ಆಗಬೇಕು ಅಂತ, ಆ್ಯಕ್ಟರ್ ಆಗಬೇಕಂತ ಹಿಂಗೆ ಬೆಂಬಲ ಕೊಡ್ತೀರಿ, ಹಿಂಗೆ ಸಪೋರ್ಟ್ ಮಾಡ್ತೀರಿ, ಹಿಂಗೆ ವೋಟ್ ಮಾಡ್ತೀರಿ, ಹಿಂಗೆ ನನ್ನ ವೀಡಿಯೋಸ್ ನೋಡ್ತೀರಿ, ಹಿಂಗೆ ಸಬ್ಸ್ಕ್ರೈಬ್ ಮಾಡ್ತೀರಿ, ಹಿಂಗೆ ಶೇರ್ ಮಾಡಿ, ಹಿಂಗೆ ಲೈಕ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ ಇಲ್ಲೇ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಪ್ಲೀಸ್ ಕಮೆಂಟಲ್ಲೂ ಹಾಕಿ ಅಂತ ಕೇಳ್ತೆ. ಕಮೆಂಟಲ್ಲಿ ಇಷ್ಟ ಆಗಿಲ್ಲ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ನೋ ಪ್ರಾಬ್ಲಮ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಏನಾದರೂ ಹೊಸ ಥಾಟ್ ತರ್ತೀನಿ. ನಮಸ್ಕಾರ ಕರ್ನಾಟಕ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕೆ.